ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಗನ ಬರ್ತ್ಡೇ ಇದ್ದಿದ್ದಕ್ಕೆ ಮನೆ ಚಿಕನ್ ಒಂದು ಅರ್ಧ KG ಚಿಕನ್ ತಂದು ಚಿಕನ್ ಸಾರು ಮತ್ತು ಗೀ ರೈಸ್ ಮಾಡ್ತಾಯಿದ್ದೀನಿ. ನೋಡಿ ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಈರುಳ್ಳಿನ ಒಂದು 10 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿಯಿಂದನೇ ಸಾರು ಮಾಡಬೇಕಂತ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, 3 ಹಸಿಮೆಣಸು, ಲವಂಗ, ಚಕ್ಕೆ, ಕಾಳು ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನೆಲ್ಲ ನಾನು ಅದು ಪೇಸ್ಟ್ ಹಾಕ್ತೀನಿ. ಇದು ಅರಿಶಿಣ ನೋಡಿ, ಒಂದು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ. ಹಾಗೆ ಹವೀಜ ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾನೊಂದು ಅರ್ಧ KG ಚಿಕನ್ನಿಗೆ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿಣ ಮತ್ತು ಉಪ್ಪು ಹಾಕಿ ಇಟ್ಟಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲವಂಗ, ಚಕ್ಕೆ, ಗೀ ರೈಸಿಗೆ. ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಹೆಚ್ಚಾಗ್ತೀನಿ, ಯಾಕಂದರೆ ಸಾರು ಸ್ವಲ್ಪ ಹೆಚ್ಚೇ ಬೇಕು ಅಂತ. ನೋಡಿ ಚಿಕನ್ನೀಗ ಒಗ್ಗರಣೆ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಪೇಸ್ಟ್ ಆಗಿದೆ, ಅದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಮಸಾಲೆನ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಬೇಕು ಗೀ ರೈಸಿಗೆ. ಇದರಲ್ಲಿ ನಾನು ತುಪ್ಪ ಹಾಕಿ ಇದನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದರಲ್ಲಿ ಚಿಕನಲ್ಲಿ ಸ್ವಲ್ಪ ಆಲೂಗಡ್ಡೆ ಹಾಕಿದ್ದೀನಿ, ಯಾಕಂದರೆ ಆಲೂಗಡ್ಡೆ ಅಂದರೆ ಇಷ್ಟ. ಅದಕ್ಕೆ ಇದು ನೋಡಿ ಸಾರಿಗೆ ಮಸಾಲೆ ರೆಡಿಯಾಗಿದೆ. ಅಕ್ಕಿ ತೊಳೆದು ನೋಡಿ ಅನ್ನಕ್ಕೆ ಅದನ್ನೇ ಹಾಕ್ತಾ ಇದ್ದೀನಿ. ಉಪ್ಪೆಲ್ಲ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ತಾಯಿದ್ದೀನಿ. ಜೀಪ್ ಗಾಸ್ ರೇ ಎಣ್ಣೆ, ಇದಕ್ಕೆ ಗೀ ರೈಸಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಈಗ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಕುಕ್ಕರ್ ಮುಚ್ಚಳನ ಮುಚ್ಚಬೇಕೀಗ. ಈಗ ಚಿಕನ್ ಇದು ಗೀ ರೈಸ್ ರೆಡಿ ಆಗಿದೆ. ಈಗ ಅದು ಮುಚ್ಚಿಡ್ತಾ ಇದ್ದೀನಿ. ನೀರು ತುಂಬ ಹಾಕಬಾರ್ದು, ಸಾರು ತೆಳುವಾಗಬಾರ್ದು, ದಪ್ಪನೇ ಇಡಬೇಕು. ನೀರು ಎಷ್ಟು ಬೇಕೋ ಅಷ್ಟನ್ನೇ. ದಪ್ಪ ಸಾರಿದು, ನಾನು ತೆಳು ಮಾಡ್ತಾಯಿಲ್ಲ.
ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಬೇಕು. ಉಪ್ಪು ನಾನಂದರೆ ಹಾಕಲಿಲ್ಲ, ಯಾಕಂದರೆ ಚಿಕನಿಗೆ ಉಪ್ಪು ಹಾಕಿಟ್ಟಿದ್ದೆ ಅಲ್ಲ, ಉಪ್ಪು ಮತ್ತು ಅರಿಶಿಣ, ಅದಕ್ಕೆ ಉಪ್ಪು ನೋಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀರು ಕೂಡ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ, ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ, ನೋಡಿಕೊಂಡು ಹಾಕ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರಬೇಕು. ಚಿಕನ್ ಸಾರು ಮತ್ತು ಗೀ ರೈಸ್ ರೆಡಿ ಆಗ್ತಾಯಿದೆ. ಚೆನ್ನಾಗಿ ಕುದಿಬೇಕು ಇದು ಸಾರು. ನೋಡಿ, ಗೀ ರೈಸ್ ಮತ್ತು ಚಿಕನ್ ಸಾರು ರೆಡಿ ಇದೆ. ಇದು ನೋಡಿ, ಮಿರ್ಚಿ ಬಜೆ ಮಾಡ್ತಾಯಿದ್ದೀನಿ. ತಿನ್ನಬೇಕು ಅನ್ನಿಸ್ತು, ಅದನ್ನೇ ಮಾಡ್ತಾಯಿದ್ದೀನಿ. ನನ್ನ ಈ ಚಾನೆಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿರ್ಚಿ ಬಜ್ಜಿ ರೆಡಿಯಾಗಿದೆ ನೋಡಿ. ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಬಾಯ್.